ನೀರು ಪೂರೈಸುವ ಘಟಕದ ಕೆಳಗೆ ಹಂದಿಗಳ ವಾಸ. ಇನ್ನು ಇಡೀ ಊರಿಗೆ ಇಲ್ಲಿಂದಲೇ ಸರಬರಾಜು ಆಗುತ್ತೆ ನೀರು. ಅಧಿಕಾರಿಗಳಿಗೆ ಹೈಫೈ ಲೈಫ್, ಜನರಿಗೆ ಮಾತ್ರ ಸ್ಲಮ್ ಜೀವನ ಏನ್ರಿ ಅಂತ. ನೀರು ಪೂರೈಸುವ ಘಟಕದ ಕೆಳಗೆ ಹಂದಿಗಳ ವಾಸ ನೋಡಿ. ಇಡೀ ಊರಿಗೆ ಇಲ್ಲಿಂದಲೇ ಸರಬರಾಜು ಆಗುತ್ತೆ ನೀರು. ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ವ್ಯಕ್ತಿ ಅಂತ ಅನಿಸ್ಕೊಂಡವರಿಗೆಲ್ಲ ಹೈಫೈ ಲೈಫ್ ಬೇಕು, ಜನರಿಗೆ ಮಾತ್ರ ಸ್ಲಮ್ ಜೀವನ. ನೀರಿನ ಟ್ಯಾಂಕರ್ ಕೆಳಗೆ ಹಂದಿಗಳ ವಾಸ, ಗಬ್ಬು ದುರ್ನಾತ ಹಿಡಿಯುತ್ತೆ ಅಲ್ಲಿ. ಎಲ್ಲ ಗೊತ್ತಿದ್ರು ಜಾನ ಮೌನ ವಹಿಸಿದ್ರ ಅಧಿಕಾರಿಗಳು? ಹಳ್ಳಿ ಜನರ ಜೀವಕ್ಕೆ ಇಲ್ವಾ ರಕ್ಷಣೆ? ಯಾಕೆ ನಿರ್ಲಕ್ಷ್ಯ? ಪ್ರಶ್ನೆ ಮಾಡೋರಿಲ್ಲ ಅಂತಾನಾ, ಅಥವಾ ಕಣ್ಣಿದ್ದು ಕುರುಡರಾಗಿದ್ದೀರಾ? ಕುಡಿಯೋ ನೀರಿನ ಟ್ಯಾಂಕ್ ಅಲ್ಲ, ಹಂದಿಗಳ ವಾಸಸ್ಥಾನ ಆಗಿದೆ ಅದು. ಬಾಗಲಕೋಟೆ ತಾಲೂಕಿನ ರಾಂಪುರದಲ್ಲಿ ಅವ್ಯವಸ್ಥೆ ಕಾಣಿಸ್ತಾ ಇದೆ. ಹೆಸರಿಗೆ ಶುದ್ಧ ಕುಡಿಯುವ ನೀರಿನ ಘಟಕ, ಆದ್ರೆ ಕಲುಷಿತ ಎಲ್ಲವೂ ಕೂಡ. 14 ಗ್ರಾಮದ 50,000ಕ್ಕೂ ಹೆಚ್ಚು ಜನರಿಗೆ ನೀರು ಪೂರೈಕೆ ಆಗುತ್ತೆ ಆ ಟ್ಯಾಂಕರ್ನಿಂದ. ಜಲ ಶುದ್ಧೀಕರಣ ಘಟಕದಲ್ಲಿ ನಿರ್ವಹಣೆ ಮರೀಚಿಕೆಯಾಗಿದೆ. ಸಾವಿರಾರು ಜನರಿಗೆ ಕುಡಿಯುವ ನೀರು ಪೂರೈಸುವ ಘಟಕ, ಬಟ್ ಅಲ್ಲಿ ಶುಚಿತ್ವ ಅನ್ನೋದು ಇಲ್ಲ. ಜೀವಜಲ ಶುದ್ಧೀಕರಣ ವಿಚಾರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿದೆ. ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವಂತಹ ಅಧಿಕಾರಿಗಳು, ತುಕ್ಕು ಹಿಡಿದಿರುವಂತಹ ಯಂತ್ರೋಪಕರಣಗಳು, ಹಂದಿಗಳ ವಾಸ ಆಗುತ್ತೆ ಅಲ್ಲಿ. ಎಂತ ವ್ಯವಸ್ಥೆ ನೋಡ್ರಿ. ಟ್ಯಾಂಕರ್ ಅದು, ಅಲ್ಲಿಂದನೇ 14 ಕಡೆ ಅಲ್ಲಿ ನೀರು ಸಪ್ಲೈ ಆಗುತ್ತೆ ಕುಡಿಯೋಕೆ ಅಂತ. ಜನರು ಅದೇ ನೀರನ್ನ ಕುಡಿಯೋಕೆ ಬಳಸ್ತಾರೆ. ಬಟ್ ಅಲ್ಲಿ ಕೆಳಗಡೆ ಹಂದಿಗಳ ವಾಸ. ಎಷ್ಟರ ಮಟ್ಟಿಗೆ ಶುಚಿತ್ವ ಇದೆ ನೋಡಿ. ಟ್ಯಾಂಕರ್ ಕ್ಲೀನ್ ಮಾಡಿದಾರ ಅದನ್ನ? ಏನೂ ಇಲ್ಲ. ಆ ಟ್ಯಾಂಕ್ ಕ್ಲೀನ್ ಆಗಿಲ್ಲ. ಯಾರಿಗೇನಾದ್ರೆ ನಮ್ಗೇನು, ನಮ್ಮ ಮನೇಲಿ ಒಂದು ದೊಡ್ಡ ಫಿಲ್ಟರ್ ಹಾಕೊಂಡಿದೀವಿ, ಬ್ರಾಂಡೆಡ್ ಫಿಲ್ಟರ್ ಇದೆ, ನಮ್ಗೇನು ಸಮಸ್ಯೆ ಆಗಲ್ಲ ಅನ್ನುವಂಥ ಅಧಿಕಾರಿಗಳ ಹೈಫೈ ಜೀವನ. ಬಟ್ ಜನ ಯಾವುದೇ ಲೆವೆಲಲ್ಲಿ ಕೊಚ್ಚೆಯಲ್ಲಿ ಬಿದ್ದು ಉಳ್ಳಾಡಿದ್ರು ಕೂಡ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ಇಲ್ಲೆಲ್ಲ 20 ವರ್ಷದಿಂದ ಇಲ್ಲಿ ಮಿಷನ್ಗಳ ವರ್ಕ್ ಆಗ್ತಾ ಇಲ್ಲ. ಮೇನ್ ಏನೈತಿ, ಕ್ಲೀನಿಂಗ್ ಮಿಷನ್ ಬಂದದ. ಮತ್ತೇನು 5 ವರ್ಷಕ್ಕೊಮ್ಮೆ ಏನೈತಿ ಫಿಲ್ಟರ್ ವಾಶ್ ಆಗಬೇಕಾಗಿತ್ತು, ಬೆಡ್ ಹಾಕ್ಬೇಕಾಗಿತ್ತು. ಆ ಬೆಡ್ಡನ್ನು ಕ್ಲೀನ್ ಮಾಡ್ತಾ ಇಲ್ಲ. ಮತ್ತು ಈ ಶುದ್ಧ ನೀರು ಕುಡಿಯುವ ಘಟಕದಿಂದ 14 ಹಳ್ಳಿಗಳಿಗೆ ನೀರು ಸಪ್ಲೈ ಆಗ್ತಿತ್ತು. ಆ 14 ನೀರಿನ ಹಳ್ಳಿಗಳ ಜನಸಂಖ್ಯೆ ಏನಿಲ್ಲ ಅಂದ್ರೆ 50,000 ರಿಂದ 60,000 ಜನಸಂಖ್ಯೆ ಐತಿ. ಮತ್ತು ಮಳೆ ಶುದ್ಧ ನೀರಿನ ಘಟಕ ಕೆಟ್ಟಿದ್ರಿಂದ ಮಳೆ ನೀರು ಬೇರೆ ಇಲ್ಲ, ಈ ನೀರು ಟ್ಯಾಂಕಿಂದ ಬರೋ ನೀರು ಬೇರೆ ಇಲ್ಲ. ಇದು ಕುಡಿದಿಂತ್ರ ಏನಾಗ್ತೈತಿ, ಜನಗಳ ಸಮಸ್ಯೆ ಜಾಸ್ತಿ ಆಗತೈತಿ. ಬೇದಿ ಬರತೈತಿ, ಲೂಸ್ ಮೋಷನ್ ಹತ್ತೈತಿ. ಸರ್, ಈಗ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗ್ತೈತೆ ರೀ ನೀರು ಕುಡಿಯೋದು? ಮಕ್ಕಳೇನು ಅವ್ರ ಬೆಳವಣಿಗೆ ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗತೈತಿ ರೀ. ಅವ್ರ ಬರೀ ನೆಗಡಿ, ಶೀತ, ವಾಂತಿ, ಬೇದಿ ಈ ಥರ ಸ್ಟಾರ್ಟ್ ಆಗತೈತಿ. ಈಗ ಮಹಾರಾಷ್ಟ್ರದಿಂದ ಮಳೆ ಬರೋದ್ರಿಂದ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಇದೀಗ ಈ ಕುಡಿಯೋ ನೀರಿನ ಘಟಕ ಇಲ್ಲಿಂದ ಎಲ್ಲಾ ಜನಗಳಿಗೂ ಕೂಡ ಅಲ್ಲಿಂದ ನೀರು ಸಪ್ಲೈ ಆಗುತ್ತೆ. ಬಟ್ ಅಲ್ಲಿ ವ್ಯವಸ್ಥೆ ಮಾತ್ರ ಹದಗೆಟ್ಟಿರುವಂತದ್ದು. ಅದ್ರ ಬಗ್ಗೆ ಅಧಿಕಾರಿಗಳು ಕೂಡ ಗಮನ ಹರಿಸ್ತಿಲ್ಲ. ಏನೆಲ್ಲ ಅಪ್ಡೇಟ್ಸ್ ಇದೆ ಆನಂದ್ ಈ ಬಗ್ಗೆ? ವನಿತಾ, ಏನು ಅಂದ್ರೆ ಇದು ಬಾಗಲಕೋಟೆ ತಾಲೂಕಿನ ಅಂದ್ರೆ ಬಾಗಲಕೋಟೆ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ರಾಮಾಪುರ ಅಂತ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಕಳೆದ 20 ವರ್ಷಗಳಿಂದ ಒಂದು ಸಾಕಷ್ಟು ಏನು ಇದು ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ಆ ನೀರಿನ ಘಟಕವು ತುಕ್ಕು ಹಿಡಿದು ಹೋಗಿದೆ. ಇದರಿಂದ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಗಮನಕ್ಕೆ ತಂದರು, ಶಾಸಕರ ಗಮನಕ್ಕೆ ತಂದರೂ ಸಹ ಒಂದು ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಇಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಇದು ಆಲ್ಮಟ್ಟಿ ಜಲಾಶಯದ ಹಿನ್ನೀರಿಂದ ಇಲ್ಲಿ ನೀರು ಡಂಪ್ ಮಾಡಲಾಗುತ್ತೆ. ಆ ಮೂಲಕ ಸುಮಾರು 14 ಗ್ರಾಮಗಳಿಗೆ ಈ ನೀರನ್ನು ಪೂರೈಕೆ ಮಾಡಲಾಗುತ್ತದೆ. ಅಂದ್ರೆ ರಾಂಪುರ ಇರ್ಬೋದು, ಬೇವೂರು ಇರ್ಬೋದು, ಮತ್ತು ಬೂಡುನಾಯಕ ದಿನ್ನೆ ಅಂತ ಇದೆ. ಹೀಗೆ ಹಲವಾರು ಚಿಕ್ಕ ಪುಟ್ಟ ಗ್ರಾಮಗಳಿಗೆ ಇದು ನೀರು ಸರಬರಾಜು ಮಾಡಲಾಗುತ್ತದೆ. ಆದ್ರೆ ಸರಿಯಾಗಿ ಸ್ವಚ್ಛತೆ ಇಲ್ಲದ ಕಾರಣಕ್ಕೆ ಇದು ಒಂದು ರೋಗ ರುಜಿನಗಳು ಹರಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳ ಮೌನದಿಂದಾಗಿ ಇದು ಯಾವುದೇ ಒಂದು ಸೂಕ್ತ ವ್ಯವಸ್ಥೆ ಆಗಿಲ್ಲ. ಹೀಗಾಗಿ ಗ್ರಾಮಸ್ಥರು ಇದನ್ನ ಎಲ್ಲ ಬಗ್ಗೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದ್ರು, ಮನವಿ ಪತ್ರ ಕೊಟ್ಟರು ಸಹ, ಮತ್ತು ಸಂಬಂಧಪಟ್ಟ ಶಾಸಕರಿಗೂ ಮನವಿ ಪತ್ರ ಕೊಟ್ಟರು ಸಹ ಇನ್ನೂ ಒಂದು ಏನೋ ಕಾಮಗಾರಿ ಆಗ್ಲಾರ್ದಕ್ಕೆ ಮತ್ತು ಸರಿಯಾಗಿ ಸೂಕ್ತ ನಿರ್ವಹಣೆ ಇಲ್ಲದಕ್ಕೆ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದೆ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಮತ್ತು ಏನು ಅದ್ರ ಬಗ್ಗೆ ಸೂಕ್ತ ಸುವ್ಯವಸ್ಥೆ ಕಾಪಾಡುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ಅಂತ ಹೇಳ್ಬೋದು ವನಿತಾ. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಅಪ್ಡೇಟ್ಸ್.